ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ವಿಡಿಯೋದ್ರೊಳಗೆ ಎಲ್ಲರಿಗೆ ಸ್ವಾಗತ. ಹೊಸ ದಿನ ಅನ್ನೋಕ್ಕಿತ್ತು ನೈಟ್ ಆಗೈತೆ ರೀ, ಅದರ ಸಂಜೆನ ಆಗೈತೆ ರೀ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ರೀ. ಮುಂಜಾನೆಂದು ಕೆಲಸದು ಐತ್ರಿ, ಹಿಂಗಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ರೀ. ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಇನ್ನೂ ಒಂದು ಚೂರು ಹಂಗೆ ಐತ್ರಿ. ನಾನು ಹಿಂಗಾಗಿ ಸ್ಟಾರ್ಟ್ ಮಾಡೋಕ್ಕೇನು ಆಗೇ ಇಲ್ಲ ರೀ. ಈಗ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತು ಆ್ಯನಿವರ್ಸರಿ ಐತ್ರಿ, ಇನ್ನೂ ಸೆಲೆಬ್ರೇಷನು ಐತ್ರಿ. ಅದ್ರ ನನ್ನ ದಿನ ಕೆಲಸ ಐತ್ರಿ. ಹಂಗಾಗಿ ನೋಡ್ಬೋದು ನೀವು ಇಲ್ಲಿ ಇದೊಂದು ಸಾಡಿ ಪಿಕೋ ಫಾಲ್ ಮಾಡೋದತ್ರಿ. ಎರಡು ನಾನು ಏನು ವರ್ಕ್ ಸ್ಟಾರ್ಟ್ ಆದ್ರಿ, ಇದನ್ನ ಮುಗಿಸಿ ಅಂದ್ರೆ ಆದಷ್ಟು ಎಷ್ಟು ಆಗತ್ತೆ ಅಷ್ಟು ಮುಗಿಸ್ತೇನೆ ರೀ. ಆಮೇಲೆ ಇವರು ಇನ್ನೂ ಬಂದಿಲ್ಲ ರೀ. ಇವರು ಬಂದ ನಂತರ ಏನಾರೇ ಸೆಲೆಬ್ರೇಷನ್ ಮಾಡಬೇಕಂತಂದು ಪ್ಲ್ಯಾನ್ ರೀ. ನೋಡೋಣ ಏನೇನು ಆಕತ್ತಂದ್ರಿ. ಫಸ್ಟ್ ಇವತ್ತನ್ನ ಮುಗಿಸ್ತೇನೆ ರೀ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂದ್ರೆ ನಾವೇನು ಭಾಳ ಜೋರ್ದಾರು ಮಾಡಂಗಿಲ್ಲ ರೀ, ಆಮೇಲೆ ಭಾಳ ಇದನ್ನು ಮಾಡಂಗಿಲ್ಲ ರೀ. ಮನೆ ಪೂರ್ತಿ ಅಷ್ಟು ಸಿಂಪಲ್ ಸೆಲೆಬ್ರೇಷನ್ ಮಾಡ್ತೀವಿ ನಾವು, ನನ್ನ ಮಕ್ಕಳದು ಎಲ್ಲ ನೋಡ್ಕೊಂಡು. ಹಿಂಗಾಗಿ ಆ ಥರದ್ದೇನು ಅಷ್ಟೇನೇನು ಇದನ್ನ ಇಲ್ಲಾಗಿತ್ತು ರೀ. ಫಸ್ಟ್ ವರ್ಕಿಗೆ ಮಹತ್ವ ಕೊಡ್ಬೇಕಂತಂದು ಇವೆರಡು ಸಾಡಿನೂ ಪಿಕೋ ಫಾಲ್ ಮಾಡೋದೈತ್ರಿ. ಇನ್ನು ಇವರು ಬರಲಾಗಿರೋ ಅಂಗಡಿಯಿಂದ. ಹಿಂಗಾಗೇನಿಲ್ಲ ರೀ, ಹೊರಗೆ ಹೋಗೋಣ ತಂದು ಹೇಳಿ. ಅಂದ್ರೆ ನಾವು ಏನಾರು ಬರ್ತಡೇ ಇರಲಿ ಆ್ಯನಿವರ್ಸರಿ ಇರಲಿ ರೀ, ಊಟಕ್ಕದು ಹೊರಗೆ ಹೋಗ್ತೀವಿ ಅಂತ. ಹಿಂಗಾಗಿ ಹೋಗೋಣ ತಂದು ಮೊದಲೇ ಹೇಳೇ ಇದ್ರು ಅವ್ರು. ಹಂಗಾಗೇನಿಲ್ಲ ರೀ, ಅಡುಗೆದು ಏನು ಇದನ್ನಿಲ್ಲಾಗಿತ್ತು. ನಾನು ಏನು ಮಾಡೀನಿ ರೀ, ಫಸ್ಟ್ ಈ ಸಾಡಿಗಳೆಲ್ಲ ಮುಗಿಸ್ಕೋಬೇಕಂತಂದು ನೋಡಿರಿ. ಈ ಸಾಡಿಗಳು ಈಗ ಪಿಕೋ ಫಾಲ್ ಮಾಡೋ ಸಂಬಂಧ ಎಲ್ಲ ಕಟ್ ಮಾಡತ್ತೀನಿ ರೀ. ಹೋಗಿ 2 ಸಾಡಿ ಮುಗಿಸ್ಬೇಕಂದಿಂದ ಅವ್ರು ಬರೋಕೂಡ್ದನ ಆದರೂ ಆಗಲಿಲ್ಲ ರೀ. ಒಂದೇ ಸಾಡಿನ ಪಿಕೋ ಫಾಲ್ ಮಾಡೀನಿ ರೀ. ಇನ್ನೊಂದು ಸಾಡಿ ಹಂಗೆ ಉಳಿತ್ರಿ ಅದ. ಯಾಕಂದ್ರೆ ಒಂದು ಸಾಡಿ ಮಾಡಿಬಿಡ್ದನ ಆಲ್ರೆಡಿ ಇದ್ರು ಅವ್ರು. ಅರ್ಧ ಆಗಿತ್ತು ರೀ, ಅನ್ಗುಡ್ದ ಬಂದ್ರೆ ಅವ್ರು. ಹಿಂಗಾಗೇನಿಲ್ಲ ರೀ, ಮತ್ತೊಂದು ಸಾಡಿ ಅಂತೂ ಕಂಪ್ಲೀಟ್ ಮಾಡಲಿಲ್ಲ. ಏನು ಕೈಯಾಗ ಹಿಡಿದಿಲ್ಲ ಅದೊಂದು ಕಂಪ್ಲೀಟ್ ಮಾಡಬೇಕಂತಂದು ಅದನ್ನೊಂದು ಕಂಪ್ಲೀಟ್ ಮಾಡೀನಿ ರೀ. ಆಮೇಲೆ ನಾವು ರೆಡಿಯಾಗಿ ಎಲ್ಲ ಇದನ್ನ ಆಗ್ಬೇಕಾದ್ರೆ ಲೇಟ್ ಆಕತ್ತಂದ್ರೆ ಏನು ಮಾಡೀನಿ ರೀ, ಅದೊಂದು ಕಂಪ್ಲೀಟ್ ಮಾಡಿಬಿಟ್ಟಿನಿ ನೋಡಿರಿ. ಇದೊಂದು ರೀ ಲಾಸ್ಟದು. ಆಮೇಲೆ ಇವ್ರು ನೋಡಿರಿ ಆ್ಯನಿವರ್ಸರಿಗೆ ತಂದು ಟಾಪ್ ತಂದು ಕೊಟ್ಟಿರಿ, ಅಂಬ್ರೆಲಾ ಟಾಪ್ ರೀ. ಅಂದ್ರೆ ಸಾಡಿ ಇದನ್ನ ಪ್ರತಿ ವರ್ಷ ಸಾಡಿ ಅದು ಏನರ ತಂದು ಕೊಟ್ಟೇ ಇರ್ತಾರೆ ರೀ. ಆದ್ರೇನಿಲ್ಲ ರೀ, ಈ ಸರ್ತಿ ಸಾಡಿ ಭಾಳ ಆಗ್ಯಾವ ಥರನ ರೀ. ಅವ್ರು ಅನಾತಿರಿ ಸಾಡಿ ತೊಗೊಂಬರ್ನು ಅಂತಂದು. ಆದ್ರೇನಿಲ್ಲ ರೀ, ನಾನು ಬೇಡ ತಂದೀನಿ ರೀ. ಹಿಂಗಾಗಿ ಟಾಪ್ ತಂದಿರಿ ನೋಡ್ರಿ. ಆ ಟಾಪ್ ಇನ್ನೂ ನಾ ಹಾಕ್ಕೊಂಡು ನೋಡ್ಲಾಗಿನ್ ರೀ, ಸೈಜ್ ಅದು ಹೆಂಗೆ ಕುಂದಿರ್ತೈತಿ ಮಾಡ್ತಿರ್ತಂದ್ರಿ. ಹಿಂಗಾಗಿ ಫಿಟ್ಟಿಂಗು ಮಾಡೋದು. ಆಮೇಲೆ ನನಗೆ ಕೆಲಸ ಭಾಳ ಇದ್ದು ರೀ. ಹಿಂಗಾಗಿ ನೋಡಿರಿ, ಫೈನಲಿ ನೋಡಿರಿ ಕೇಕ್ ತಂದಿರಿ ಇವ್ರಿ. ಈ ರೀತಿ ಕೇಕ್ ಐತ್ರಿ, ಚಾಕ್ಲೇಟ್ ಕೇಕ್ ಐತ್ರಿ. ಭಾಳ ದೊಡ್ಡದು ತಂದಿಲ್ಲ ರೀ, ಭಾಳ ಸಣ್ಣದು ಇಲ್ಲ. ಅಂದ್ರೆ ನಾವು ಅಷ್ಟೇ ಇದ್ವು. ನಾನು ಹಿಂಗಾಗೇನಿಲ್ಲ ರೀ, ನಾವು 4 ಜನದನಿಲ್ಲ ರೀ ಕೇಕ್ ತಂದಿರಿ. ಅದ್ರ ಮೊದಲು ಗಂಟ್ಲು ನೋವು ಅದು ಇದ್ದು ರೀ, ಎಲ್ಲರಿಗಿನ ಕೆಮ್ಮ ಗಂಟ್ಲು ನೋವು ಅದು ಇದ್ದು ರೀ. ಹಿಂಗಾಗೇನಿಲ್ಲ ರೀ, ಭಾಳ ಕ್ರೀಮ್ದು ತಂದ್ರೆ ಮತ್ತು ಇದನ್ನ ಆಗೋದು ಎಲ್ಲ ತಂದಿಲ್ಲ ರೀ. ತೊರ್ಲಾಗಿತ್ತು. ಇವ್ರದ್ದು ನೋಡಿರಿ ಇಲ್ಲಿ ಫೋಟೋ ತೆಗೆದು ಆಮೇಲೆ ವಿಡಿಯೋ ಮಾಡ್ಕೋದು ಎಲ್ಲ ಸ್ನೇಹಂದ, ಆಮೇಲೆ ಶ್ರೀದ ಸ್ಟಾರ್ಟ್ ಇತ್ತು ರೀ. ಈಗೆಲ್ಲ ಅದಾದಂತ ನೋಡಿರಿ, ಅದೇ ಟಾಪನ್ನು ಹಾಕ್ಕೊಂಡಿನಿಲ್ಲ ರೀ. ಸೆಲೆಬ್ರೇಷನ್ ಮಾಡೋಕೆ ಹೋಗ್ತೀವಿ ರೀ. ನಮ್ಮ ಮನೆ ಪೂರ್ತಿ ಅಷ್ಟೇ ಇರ್ತೈತೆ. ಮಾತ್ರ ಪ್ರತಿ ವರ್ಷ ಹಂಗೆ ಮಾಡ್ತೀವಿ ರೀ. ದೇವರಿಗೆ ಹೋಗಿ ಬರೋದು ಅಥವಾ ಮನ್ಯಾಗ ದೇವ್ರ ಮುಂದೆ ಜಗಲಿ ಮುಂದೆ ನಮಸ್ಕಾರ ಮಾಡಿ ಏನಾರು ಸ್ವೀಟ್ ಮಾಡ್ಕೊಂಡು ತಿನ್ನೋದು, ಆಮೇಲೆ ಹೊರಗೆ ಏನಾರು ತಿಂದು ಬರೋದು, ಇಷ್ಟ ಇರ್ತೈತೆ ರೀ. ಫೈನಲಿ ರೀ, ನೋಡ್ತಾನೆ ನೋಡಿರಿ 16ನೇ ವರ್ಷದ ಆ್ಯನಿವರ್ಸರಿ ಅಂತ ಅನ್ಬೋದು ರೀ. 16 ವರ್ಷ ಕಂಪ್ಲೀಟ್ ಆಯ್ತು ರೀ. 17ನೇ ವರ್ಷದ ರೀ. ಇದ್ರೊಳಗೆ ಎಷ್ಟು ಸರ್ತಿ ನಾವು ಜಗಾಡೀವಿ, ಎಷ್ಟು ಸರ್ತಿ ನಾವು ಒಬ್ರಿಗೊಬ್ರು ಇದು ಮಾಡ್ಕೊಂಡೆವು, ಒಟ್ಟು ಲೆಕ್ಕನೇ ಇಲ್ಲ ಅನ್ಬೋದು ರೀ. ಜಗಳ ಐತನ ಮನಸ್ತಾಪ ಇರ್ಲಿಕ್ಕಂತೂ ಅದು ಸಂಸಾರ ಅಲ್ಲೇ ಆತಂತಾರೆ ರೀ. ನಮ್ಮಲ್ಲಿನೂ ಹಂಗೆ ಇರ್ತೈತೆ ರೀ. ಆದ್ರೇನಿಲ್ಲ ರೀ, ಏನೋ ಕಷ್ಟ ಬರಲಿ ಸುಖ ಇರಲಿ, ಒಂದು ಏನಂದ್ರೆ ರೀ, ನಂದು ಪ್ರತಿಯೊಂದು ಇದಕ್ಕೆ ಇವರ ಸಪೋರ್ಟ್ ಅದಾರ ಮಾತ್ರ ರೀ. ಅದು ಒಂದು ನನಗೆ ಪ್ರೌಡ್ ಫೀಲ್ ಆಕೈತೆ ಮಾತ್ರ ರೀ. ಯಾಕಂದ್ರೆ ನಾ ಏನೋ ಮಾಡಿಲ್ಲ ರೀ, ನಂದು ಏನೋ ಇದ್ನಿದ್ರು ಇಲ್ಲ ಅಂತಂದ್ರೆ ನಾ ಏನೋ ಬೇಡಿರೂ ರೀ, ಪ್ರತಿ ಸರ್ತಿನೂ ಹಿಂಗೆ ಏನಾರು ಬೇಕಂದ್ರೂ ಅದು ಇಲ್ಲ ಅಂದೇ ಇಲ್ಲ ರೀ. ಇನ್ನೂ ತನ ಆದ್ರೂ ಅಂತಂದು ರೀ, ಇದಿಲ್ಲ ನನ್ನ ಕಡೆ ಆಗೋದಿಲ್ಲ ಅಂತಂದು ಒಂದು ದಿನವೂ ಆಗಿಲ್ಲ ರೀ. ಅದೊಂದು ರೀತಿ ನನಗೆ ಭಾಳ ಹೆಮ್ಮೆ ಅನ್ಸುತ್ತೆ ರೀ. ನಿಜವಾಗ್ಲೂ ಹೇಳ್ಬೇಕಂದ್ರೆ ರೀ, ಅದ್ರೊಳಗೆ ಕೆಲಸದು ಭಾಳ ಇರ್ತೈತೆ ರೀ ಅವರಿಗೆ ಇದನ್ನ ಮಾಡಿ. ಹಾಗಾಗಿ ಹೆಚ್ಚು ಟೈಮ್ ಕೊಡೋಕೆ ಆಗೋದಿಲ್ಲ ರೀ. ಅಷ್ಟಾದರೂ ಅಷ್ಟರೊಳಗಿಂದು ನಮಗೇನು ಇನ್ನೂ ತನ ಏನೂ ಕಮ್ಮಿ ಬೀಳಗೊಟ್ಟಿಲ್ಲ. ಆಮೇಲೆ ಇದು ಇಲ್ಲ ಅಂತಂದು ಅನ್ನೋ ಗೊತ್ತಿಲ್ಲ ರೀ. ಅದು ಒಂದು ಮೇನ್ ಮುಖ್ಯ ಐತೆ ರೀ. ಹೀಗಾಗಿ ಅದರಿಂದ ನನಗೆ ಪ್ರೌಡ್ ಫೀಲ್ ಆಕತ್ತೆ ರೀ. ನೋಡ್ಬೋದು ರೀ, ಇದ್ರೊಳಗೆ ಕಾಮಿಡಿನೂ ಐತೆ ರೀ. ಈಗ ನೋಡ್ಬೋದು ನೀವು.
ಈ ಕಡೆ ನೋಡ ನಾ ಈ ಕಡೆ ನೋಡ ನೀ ಎಲ್ಲ ನನಗೆ ವಿಡಿಯೋ ಚಂದ ಮಾಡೋದು ಚೆನ್ನಾಗಿ ವಿಡಿಯೋ ಮಾಡಿ ಮಾಡ್ಬಿಡ್ರಿ ಹೋದ್ರೆ ಹತ್ತಿದ್ರೆ ತೆಗಿರಿ ಚಪಾಟಿ ತೆಗಿ ನೋಡು ಎಲ್ಲ ಕ್ಯಾಪ್ಚರ್ ಆಗಂತ ವಿಡಿಯೋದಾಗ ನಾ ಕಳ್ಸಾವ ಯಾರಿಗೂ ಒಬ್ರಿಗೆ ಕಳ್ಸಾವ ಇಬ್ರಿಗೆ ಕಣ್ಣಿನ ಪಟ್ಟಿ ಕಟ್ಟ ನಾ ವಿಡಿಯೋ ಮಾಡ್ತೇನೆ ಕ್ಲಿಕ್ ಮಾಡೋ ಮುಂದೆ ಯಾಕೋ ಆಯ್ತು ಕ್ಲಿಕ್ ಮಾಡೋ ತೆಗಿತೀಯ ನಾನಕ್ಕೆ ನೀರೇ ಕಟ್ಟಿಗ ಅಡಿ ಬಾರಲೇನ ರೆಡಿ ಆಗೇನ್ರಿ ನೋಡ್ಬೋದು ನೀವು ಅದ ಟಾಪ್ ಹಾಕೊಂಡೇನ್ರಿ ಒಂಚೂರು ಸ್ವಲ್ಪ ಲೂಸ್ ಆಗತ್ತೈತ್ರಿ ಆದ್ರೆ ಏನಿಲ್ರಿ ಕಾಟನ್ ಐತ್ರ ನಾಳೆ ಹಾಕಿಸ್ತತ್ರಿ ನಾನು ಹಿಂಗಾಗಿ ನೀರು ಹಾಕಿದ ನಂತರ ಅದಕ್ಕೆ ಏನು ಫಿಟ್ಟಿಂಗ್ ಅದು ಏನು ಮಾಡಿಲ್ಲ ಸದ್ಯಕ್ಕೆ ನೋಡ್ಬೇಕ್ರಿ ನಾ ಆಮೇಲೆ ಟೈಮು ಇಲ್ಲಾಗಿದ್ರೆ ಅದು ಫಿಟ್ಟಿಂಗ್ ಮಾಡ್ಬೇಕಾರ್ರಿ ಹಿಂಗಾಗಿ ನಾ ಹೊರಗೆ ಹೊಂಟೀವ್ರಿ ಊಟಕ್ಕೆ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ತಿಳಿವಾತ್ರಿ ಇನ್ನೂ ಗಂಟಲು ಸರಿ ಆಗಿಲ್ಲ ರೀ ಧ್ವನಿ ಪೆಟ್ಟಿಗೆ ಅನ್ಬೋದು ರೀ ಬರ್ರಿ ಎರಡು ಕೈ ಸೇರಿನ ಚಪ್ಪಾಳದ ಅಂತಾರೆ ಹಂಗೆ ಒಬ್ರಿಗೊಬ್ರು ಅನ್ಸೋಸ್ಕೊಂಡು ಆದ್ರನ ಜೀವನ ಐತೆ ಅನ್ಬೋದು ರೀ. ತಿಲ್ಲು ಬರಲ್ಲ ಇಷ್ಟೆಲ್ಲ ಗದ್ಲೇರಾಗಿಲ್ಲ ಅದಕ್ಕೆ ಬೇಡ ಬರ್ತದೆ